ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋ ಗಮನಿಸ್ತಾ ಇರ್ತೀರಿ. ಗಂಡ ಹೆಂಡತಿಗೆ ಕೈಕಾಲುಗಳನ್ನು ಕಟ್ಟಿ ತಲೆಯನ್ನು ಪೂರ್ತಿ ಮುಂಡ ಮಾಡಿದ್ದು ತಾವೆಲ್ಲರೂ ಕೂಡ ಗಮನಿಸುತ್ತೀರಿ ವಿಡಿಯೋ ಸ್ನೇಹಿತರೆ. ಸೊ ನೋಡ್ರಿ, ಆ ಮಹಿಳೆ 35 ವರ್ಷದ ಮಹಿಳೆ ಅವರ ಪತಿಯ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿದ್ದಾಳೆ. ಸೊ ಏನಪ್ಪಾ ಅಂತಂದ್ರೆ, ಗಂಡ ಮತ್ತು ಮಕ್ಕಳ ಎದುರೇ ಆ ಮಹಿಳೆಗೆ ಏನ್ ಮಾಡಿರ್ತಾನೆ, ಆ ಗಂಡ ಮಕ್ಕಳ ಎದುರೇ ಮಹಿಳೆಗೆ ಕೈಕಾಲುಗಳನ್ನು ಆ ಅರ್ಬಿಯಿಂದ ಕಟ್ಟಿ ಆ ಮಹಿಳೆಗೆ ಬಲವಂತವಾಗಿ ತಲೆಯನ್ನು ಪೂರ್ತಿಯಾಗಿ ಮುಂಡನೆ ಮಾಡಿರ್ತಾನೆ ಸ್ನೇಹಿತರೆ. ಸೊ ಅದು ಮಹಿಳೆ ಕೂಡ ಆರೋಪಿಸಿದ್ದಾಳೆ. ಆ ಮಹಿಳೆಯ ಬಟ್ಟೆಗಳನ್ನು ಹರಿದು ಚಪ್ಪಲಿಯಿಂದ ಕೂಡ ಆ ಮಹಿಳೆಗೆ ಹೊಡಿತಾನೆ ಮತ್ತು ಕೂಗಲನ್ನು ಕೂಡ ಎಳೆದು ಹಲ್ಲೆ ನಡೆಸ್ತಿರ್ತಾನೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡಲಾಗ್ತಿದೆ. ಸೊ ಆರೋಪಿ ಕೂಡ, ಆ ಹೆಣ್ಮಗಳು ಕೂಡ ಆರೋಪಿಸಿದ್ದಾಳೆ. ಸೊ ನಂತರ ಏನ್ ಮಾಡಿದಾನ ಅವನು, ಆ ಮಹಿಳೆಗೆ ಹೊಡೆದ್ಬಿಟ್ಟು ನಂತರ ಕತ್ತರಿ ತಂದು ಕೂದಲನ್ನು ಕೂಡ ಕತ್ತರಿಸಿದ್ದಾನೆ. ತಲೆಯನ್ನು ಸಂಪೂರ್ಣವಾಗಿ ಮುಂಡನ ಮಾಡಿರುವುದು ತಾವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಿ. ನಂತರ ಅವನು ಆ ಮಹಿಳೆಯ ಮುಖಕ್ಕೆ ಕಪ್ಪು ಬಣ್ಣವನ್ನು ಕೂಡ ಪೂರ್ತಿಯಾಗಿ ಹಚ್ಚಿ ಆ ಮಹಿಳೆಗೆ ಬಲವಂತವಾಗಿ ಹೊಡೆದಿರುತ್ತಾನೆ. ಸೊ ಆ ಮಹಿಳೆ ಕೂಡ ಇವಾಗ ಆರೋಪಿಸಿದ್ದಾಳೆ. ಅದಾದ ನಂತರ ಮಹಿಳೆಗೆ ಬಲವಂತವಾಗಿ ಆತ ಮೂತ್ರವನ್ನು ಕುಡಿ ಅಂತ ಹೇಳಿ ಮೂತ್ರವನ್ನು ಕುಡಿಸಲು ಕೂಡ ಯತ್ನಿಸಿದನಂತ ಹೇಳಿ ಆ ಮಹಿಳೆ ಈಗ ಆರೋಪಿಸಿದಾಳೆ. ಇಂಥ ಆರೋಪವನ್ನು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಘಟನೆ ನೋಡ್ರಿ, ಜೂನ್ 14 ಪಾಂಡೋಪಾರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ನೋಡಿ ಪೊಲೀಸರು ಆರೋಪಿಯನ್ನು ಕೂಡ ಬಂಧಿಸಿದ್ದಾರೆ ಅಂತ ಹೇಳಿ ಸೊ ಈಗಾಗಲೇ ಹೇಳಲಾಗ್ತಾ ಇದೆ ಸ್ನೇಹಿತರೆ. ಸೊ ನಂತರ ಇದರ ಬಗ್ಗೆ ಏನೆಲ್ಲ ತನಿಖೆ ನಡೆಯುತ್ತೆ, ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಎಂಬುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೋಡಿ, ಯಾವ ತರಹದ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಎಂತೆಂಥ ಘಟನೆಗಳು ಕೂಡ ಆಗ್ತಾ ಇದೆ. ಸೊ ಈ ಒಂದು ಘಟನೆ ಬಹಳ ಒಂದು ಮಹಿಳೆಯರಿಗೆ ಅವರ ಒಂದು ಸುರಕ್ಷತೆಗೆ ವಿರುದ್ಧವಾಗಿ ಈತ ನಡೆದುಕೊಂಡಿದ್ದಾನೆ. ಸೊ ಹಾಗಾಗಿ ಇವನಿಗೆ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಸೊ ಇಂಥ ಒಂದು ಘಟನೆ ಕೂಡ ನಡೆದಿದೆ.